ಅಪ್ಪನ ಮರ್ಯಾದೆ ಉಳಿಸಿದ ಮಾಧವ. ಸೂರ್ಯ ಚಂದ್ರನಿಗೆ ಶಾಕ್. ನಂದಗೋಕುಲ ಸೀರಿಯಲ್ನಲ್ಲಿ ನಂದಕುಮಾರ್ ಹಿರಿಮಗ ಮಾಧವನ ಮದುವೆ ನಡೆಯುವುದಿಲ್ವಾ ಅನ್ನೋದಕ್ಕೆ ಉತ್ತರ ಸಿಕ್ಕಿದೆ. ಇನ್ನೇನು ಮಾಧವ ಮದುವೆ ಮಂಟಪದಲ್ಲಿ ಕಾಣಿಸುತ್ತಿಲ್ಲ. ಆತ ತಾನು ಪ್ರೀತಿಸಿದ ಹುಡುಗಿ ಹಿಂದೆ ಓಡಿ ಹೋಗಿದ್ದಾನೆ. ಇನ್ನೆಲ್ಲಿ ಮದುವೆ ನಡೆಯುತ್ತೆ ಅಂತ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಮೆರೆಯುತ್ತಿದ್ರು. ಮದುವೆಗೆ ಬಂದು ಮದುವೆ ನಡೆಯೋದಿಲ್ಲ ಅನ್ನೋ ಮಾತುಗಳನ್ನಾಡಿದ್ರು. ಅಷ್ಟೇ ಅಲ್ಲದೆ ಮಾಧವ ಸುಕನ್ಯಾ ಜೊತೆಗೆ ಇರೋ ವಿಡಿಯೋ ಮಾಡಿ ಅದನ್ನ ಮದುವೆ ಮನೆಯಲ್ಲಿ ತೋರಿಸಿ ನಂದಕುಮಾರ್ ಅವರ ಮರ್ಯಾದೆ ತೆಗೆಯೋ ಕೆಲಸ ಮಾಡಿದ್ರು. ಆದರೆ ಆಗಲೇ ನೋಡಿ, ಅಲ್ಲಿಗೆ ಬರುವ ಮಾಧವ ಕತೆಗೆ ಮಹಾ ಟ್ವಿಸ್ಟ್ ಕೊಟ್ಟಿದ್ದು. ಹಾಗಿದ್ರೆ ಸಂಪೂರ್ಣ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ಹೇಳ್ತೇವೆ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಈ ಸ್ಟೋರಿ ನೋಡಿ. ಸರಿಯಾದ ಸಮಯಕ್ಕೆ ಬರುವ ಮಾಧವ ಸೂರ್ಯಕಾಂತ ಹಾಗೂ ಚಂದ್ರಕಾಂತನಿಗೆ ಮಾತಿನಲ್ಲಿ ಚಾಟಿ ಬೀಸಿದ್ದಾನೆ. ಸುಕನ್ಯಾ ಯಾರು, ಆಕೆಯನ್ನ ಭೇಟಿ ಮಾಡಿದ್ದು ಯಾಕೆ ಅನ್ನೋದನ್ನ ಮಾಧವ ಮನೆಯವರ ಮುಂದೆ ಹೇಳಿದ್ದು. ಅಪ್ಪ, ನಾನು ನೀನು ತೋರಿಸಿದ ಪ್ರಿಯಾಳನ್ನೇ ಮದುವೆಯಾಗೋದಾಗಿ ಹೇಳ್ತಾನೆ. ಬೆಟ್ಟದಂತೆ ಬಂದಿದ್ದ ಕಷ್ಟ ಮಾಧವನ ಮಾತಿನಿಂದ ಮಂಜಿನಂತೆ ಕರಗಿ ಹೋಗುತ್ತೆ. ಸುಕನ್ಯಾಳನ್ನ ಬ್ರೈನ್ ವಾಶ್ ಮಾಡಿದ್ದು ಇದೇ ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಅನ್ನೋದು ಎಲ್ಲರಿಗೂ ತಿಳಿಯುತ್ತೆ. ಗಿರಿಜಾ, ನೀವು ನನ್ನ ಅಣ್ಣಂದಿರು ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂತ ಕಣ್ಣೀರು ಹಾಕಿದ್ರೆ ಅಮೂಲ್ಯ ಅವರ ತಂದೆ ಕಾಲಿಡಿದು ದಯವಿಟ್ಟು ಇಲ್ಲಿಂದ ಹೋಗಿ, ನಿಮ್ಮ ಮರ್ಯಾದೆ ಹೋಗೋದನ್ನು ನಾನು ನೋಡಲು ಆಗ್ತಿಲ್ಲ. ಒಂದು ಹೆಣ್ಣು ಮಗಳ ಜೀವನ ಹಾಳು ಮಾಡೋದಕ್ಕೆ ನಿಮಗೆ ಹೇಗೆ ಮನಸ್ಸು ಬಂತು ಅಂತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾಳೆ. ಮಾಧವ ಸುಕನ್ಯಾ ಮನವೊಲಿಸಿದ್ದೇ ನಿಜಕ್ಕೂ ರೋಚಕ ಕತೆ. ಕಾಲೇಜು ಡೇಸ್ನಲ್ಲಿ ಸುಕನ್ಯಾ ಮಾಧವ ಇಬ್ಬರು ಪ್ರೀತಿಸುತ್ತಿರುತ್ತಾರೆ. ಸುಕನ್ಯಾಗೆ ಮನೆಯಲ್ಲಿ ಬೇರೆ ಹುಡುಗನೊಟ್ಟಿಗೆ ಮದುವೆ ಆಗುತ್ತೆ. ಆದರೆ ಆತನೊಬ್ಬ ಮೋಸಗಾರ ಅನ್ನೋದು ತಿಳಿದು ಸುಕನ್ಯಾ ಒಂಟಿಯಾಗಿ ಜೀವನ ಸಾಗಿಸುತ್ತಿದ್ದಾಳೆ. ಪ್ರಿಯಾಗೆ ಗೆಜ್ಜೆ ತೆಗೆದುಕೊಳ್ಳಲು ಬಂಗಾರದ ಅಂಗಡಿಗೆ ಹೋದಾಗ ಅವಳ ಪರಿಚಯವಾಗಿದೆ. ಆಕೆಗೆ ಮತ್ತೆ ಗೊತ್ತಿರೋರಿಗೆ ಹೇಳಿ ಒಂದು ಕಂಪನಿಯಲ್ಲಿ ಮಾಧವ ಕೆಲಸ ಕೊಡಿಸಿರುತ್ತಾನೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಗಿರಿಜಾ ಅಣ್ಣಂದಿರು ಸುಕನ್ಯಾ ಹತ್ತಿರ ಹೋಗಿ, ಮಾಧವ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾನೆ, ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿ ಅವಳ ತಲೆ ಕೆಡಿಸಿರ್ತಾರೆ. ಆಕೆಗೆ ಮಾಧವ ಸ್ನೇಹ ಮತ್ತು ಪ್ರೀತಿಯ ಬಗ್ಗೆ ಹೇಳಿದ್ದು ಆಕೆಯನ್ನ ಹೆತ್ತವರಿಗೆ ಒಪ್ಪಿಸಿದ್ದಾನೆ. ನಂತರ ಸುಕನ್ಯಾಗೆ ತನ್ನ ತಪ್ಪಿನ ಅರಿವಾಗಿ ಮದುವೆ ಮನೆಗೆ ಬಂದು ಎಲ್ಲರ ಬಳಿ ಕ್ಷಮೆ ಕೇಳಿದ್ದು ಮಾಧವ ನಿಜಕ್ಕೂ ತುಂಬ ಒಳ್ಳೆಯ ಹುಡುಗ ಅಂತ ಎಲ್ಲರ ಮುಂದೆ ಹೇಳಿದ್ದಾಳೆ. ಇನ್ನು ಸೂರ್ಯಕಾಂತ ಹಾಗೂ ಚಂದ್ರಕಾಂತ ಬಂದ ದಾರಿಗೆ ಸುಂಕ ಇಲ್ಲ ಅನ್ನುವಂತೆ ಮದುವೆ ಮನೆಯಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ನಂದಕುಮಾರ್ ಅಂದುಕೊಂಡಂತೆ ಮಾಧವನ ಮದುವೆ ಪ್ರಿಯಾ ಜೊತೆ ಸಾಂಗವಾಗಿ ನೆರವೇರಿದೆ. ಮದುವೆ ಸಂಭ್ರಮ ಮುಗಿದಿದ್ದು ಪ್ರಿಯಾ ನಂದಕುಮಾರ್ ಮನೆಗೆ ತಕ್ಕ ಸೊಸೆಯಾಗ್ತಾಳಾ ಅಥವಾ ತನ್ನ ತಾಯಿ ವೀಣಾ ಹೇಳಿದಂತೆ ಕೇಳಿ ಸಂಸಾರ ಹಾಳು ಮಾಡುತ್ತಾಳಾ ಅಂತ ಕಾದು ನೋಡಬೇಕಾಗಿದೆ. ನೀವಿನ್ನೂ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಲೇಟೆಸ್ಟ್ ಹಾಗೂ ಅಪ್ಡೇಟ್ ಸುದ್ದಿಗಾಗಿ ನೋಡ್ತಾ ಇರಿ ದಿ ನ್ಯೂಸ್ ಪೆಗ್ ಯೂಟ್ಯೂಬ್ ಚಾನಲ್. ರೂಪಾ ವಿಶ್ವಾಸ್, ದಿ ನ್ಯೂಸ್ ಪೆಗ್, ದಾವಣಗೆರೆ.